ಡಿಯರ್ ಫ್ರೆಂಡ್ಸ್, ನೋಡಿ ಇಂದು ಸೋಮವಾರ ಆಗಸ್ಟ್ 17, 2026. ಸೊ ಇಂದಿನ ಪ್ರಜಾವಾಣಿ ಪತ್ರಿಕೆಯ ಫ್ರಂಟ್ ಪೇಜ್ನಲ್ಲಿ PM E-ಡ್ರೈವ್ ಯೋಜನೆ ಅಡಿ ರಾಜ್ಯಕ್ಕೆ 1250 ಚಾರ್ಜಿಂಗ್ ಕೇಂದ್ರಗಳು ಮಂಜೂರು, 2 ವಾರದಲ್ಲಿ ಟೆಂಡರ್ ಅನ್ನುವಂಥ ಒಂದು ಆರ್ಟಿಕಲ್ ಬಂದಿದೆ. ಯಾಕೆ ನಾನು ಮಾಡಿರುವಂಥ ಈ ಸಂಗ್ರಹಿಸಿರುವಂಥ ಕರೆಂಟ್ ಅಫೇರ್ಸ್ ನೋಟ್ಸ್ ಇಂದ ಕ್ವಶನ್ ಬರ್ತವೆ ಅನ್ನೋದನ್ನ ಮತ್ತೆ ಹೇಳ್ತಾ ಇದ್ದೀನಿ. ಯಾವ ಸ್ಕೀಮ್ ನ್ಯೂಸ್ ಒಳಗಿರ್ತೈತೆ, ಯಾವ ವಿಷಯ ನ್ಯೂಸ್ ಒಳಗಿರ್ತೈತೆ ಅದನ್ನ ಕಂಪ್ಲೀಟ್ ಆಗಿ ನೋಡಿ. ಇದರೊಳಗೆ ಏನು ಓದಬೇಕು, ಏನು ನೋಟ್ಸ್ ಮಾಡಬೇಕು, ಇಷ್ಟು ದೊಡ್ಡ ಆರ್ಟಿಕಲ್ ಇದೆ ಅನ್ನುವಂಥ ಒಂದು ಡೌಟ್ಸ್ಗಳು ನಿಮಗೆ ಬರ್ತವೆ. ಸೊ ಫಸ್ಟ್ಗೆ ಇದರ ಬೇಸಿಕ್ ನ ತಿಳ್ಕೋಬೇಕು. ನೀವು ಹೀಗೆ ನೋಟ್ಸ್ ಮಾಡ್ಕೋಬಹುದು. ಅಂಡ್ ಕರೆಂಟ್ ಅಫೇರ್ಸ್ ನೋಟ್ಸ್ ಯಾರಿಗೆ ಬೇಕು, 7 ತಿಂಗಳದ ಕರೆಂಟ್ ಅಫೇರ್ಸ್ ನೋಟ್ಸ್ ಯಾರಿಗೆ ಬೇಕು, 7892086178 ಇದಕ್ಕೆ PDF ಕಳಿಸಲಾಗ್ತೈತಿ. ಈ ನಂಬರ್ಗೆ ಜಸ್ಟ್ ಮೆಸೇಜ್ ಕಳಿಸ್ರಿ. ನಾ ಕ್ಲಾಸ್ ಒಳಗಿರ್ತೀನಿ, ಫೋನ್ ಮಾಡಿದ್ರೆ ಎತ್ತಂಗಿಲ್ಲ, ಮೆಸೇಜ್ ಕಳಿಸ್ರಿ. GPSTR, HSTR, PSTR, ಆಮೇಲೆ VAO, ಅಪ್ಕಮಿಂಗ್ ಲ್ಯಾಂಡ್ ಸರ್ವೇಯರ್, ಕೃಷಿ ಅಭಿವೃದ್ಧಿ ಅಧಿಕಾರಿ, ನೀವು ಯಾವುದರೇ ಎಕ್ಸಾಮ್ಗೆ ಹೋದ್ರಿ ಈ ಒಂದು PDF ನಿಮಗೆ ಉಪಯೋಗ ಆಗ್ತವೆ. 229 rupees ಅದಕ್ಕೆ ಚಾರ್ಜ್ ಆಗುತ್ತೆ. ನೋಡಿ ಏನೇನು ಓದಬೇಕು, ಯಾವ ವರ್ಷ ಇದನ್ನ ಪ್ರಾರಂಭ ಮಾಡಿದ್ದು, October 1, 2024 ನಲ್ಲಿ. ಅಂಡ್ ಇದು ಎಲ್ಲಿವರೆಗೂ ಇರ್ತೈತಿ, 31 March 2028 ವರೆಗೂ ಇರ್ತೈತಿ. ಇದ್ರ ಪೂರ್ತಿ ಹೆಸರೇನು, ಪ್ರೈಮ್ ಮಿನಿಸ್ಟರ್ ಎಲೆಕ್ಟ್ರಿಕ್ ಡ್ರೈವ್ ರೆವಲ್ಯೂಷನ್ ಇನ್ ಇನೋವೇಟಿವ್ ವೆಹಿಕಲ್ ಎನ್ಹ್ಯಾನ್ಸ್ಮೆಂಟ್. ನಿಮಗೆಲ್ಲ ಗೊತ್ತಿದೆ, ಒಂದು ವಾತಾವರಣದಲ್ಲಿ ಆಗ್ತಾ ಇರುವಂತ ಬದಲಾವಣೆಯಿಂದಾಗಿರ್ಬೋದು, ಎರಡನೇದು ಹೆಚ್ಚುತ್ತಾ ಇರುವಂತ ವೆಹಿಕಲ್ ಪೊಲ್ಯೂಷನ್ ನ ಕಡಿಮೆ ಮಾಡಲಿಕ್ಕೆ ಈ ಎಲೆಕ್ಟ್ರಾನಿಕ್ ವೆಹಿಕಲ್ ಗಳ ಮೊರೆ ಸರ್ಕಾರ ಹೋಗ್ತಾ ಇದೆ. ಚಾರ್ಜಿಂಗ್ ಮೂಲ ಸೌಕರ್ಯಗಳನ್ನ ಈ ಯೋಜನೆ ಅಡಿಯಲ್ಲಿ ರಾಷ್ಟ್ರಾದ್ಯಂತ ಒದಗಿಸುವ ಒಂದು ವ್ಯವಸ್ಥೆ ಇದೆ. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಸುಮಾರು 72,300 ಚಾರ್ಜಿಂಗ್ ಸ್ಟೇಷನ್ಗಳನ್ನು ಸ್ಥಾಪಿಸುವುದು. ಗೊತ್ತಾಯ್ತಾ ಅಷ್ಟು. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನನ್ನ ಪ್ರಕಾರ ಇದೇ. ನಿಮಗೆ ಕ್ವಶನ್ ಕೇಳಿದ್ರೆ ಸ್ಟೇಟ್ಮೆಂಟ್ ವೈಸ್ ಕೇಳಬಹುದು. ಯಾವ ಮಿನಿಸ್ಟ್ರಿ, ಯಾವ ಸಚಿವಾಲಯದ ಅಡಿಯಲ್ಲಿ ಬರ್ತದೆ, ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರೀಸ್ ಇದ್ರ ಅಡಿಯಲ್ಲಿ ಬರ್ತೈತಾ. ಇದು ನೋಡ್ಲಿಕ್ಕೆ ಮಿನಿಸ್ಟ್ರಿ ಆಫ್ ರೋಡ್ ಅಂಡ್ ಸೇಫ್ಟಿ ಅನ್ನಿಸಬಹುದು, ಬಟ್ ನೋ, ಅದರೊಳಗೆ ಬರೋದಿಲ್ಲ. ಇನ್ನು ವಾಹನಗಳ ವಿಭಾಗ, ಈ ವೌಚರ್ ವ್ಯವಸ್ಥೆ ಇರ್ತೈತಿ. ಹಳೆ ಯೋಜನೆಗಳನ್ನು ಕೂಡ ಇದರ ವಿಲೀನ ಮಾಡ್ಕೊಂಡ್ರ. ಮತ್ತು ಖಾಸಗಿ ವಾಹನಗಳಿಗೆ ಇದರೊಳಗೆ ಯಾವುದೇ ಸಬ್ಸಿಡಿ ಇರಂಗಿಲ್ಲ. ಇಲ್ಲಿ ನೋಡ್ರಿ 2500 ಇತ್ತ ಫಸ್ಟ್ ಪೇಜ್ ಒಳಗೆ ಇದ್ಲ. ಈ ಕೇಂದ್ರ ಸರ್ಕಾರ 515 ಕೇಂದ್ರಗಳಿಗೆ ಕಾರ್ಯಾರಂಭ ಮಾಡಲಿವೆ. ಮತ್ತ ಇದಕ್ಕೆ 153 ಕೋಟಿ ರೂಪಾಯಿ ಆಲ್ರೆಡಿ ಕೊಟ್ಟಾರೆ. ಟೋಟಲ್ 10,000 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಐತೆ. 700 ಕೇಂದ್ರಗಳ ಸ್ಥಾಪನೆಗೆ ಜಾಗ ಗುರುತಿಸಲಾಗಿತ್ತು. ಆದ್ರೆ ಕೇಂದ್ರ ತಂಡ ಏನು ವಿಸಿಟ್ ಮಾಡಿದ್ಲ ಅಲ್ಲೆಲ್ಲ ಬೇಡ, 515 ಕೇಂದ್ರಗಳನ್ನ ಮಾತ್ರ ಅವರು ಗುರುತಿಸಿ ಹೋಗ್ಯಾರ. ಆಮೇಲೆ ಸರ್ಕಾರಿ ಕಚೇರಿ, ಆಸ್ಪತ್ರೆ, ಶಿಕ್ಷಣ ಸಂಸ್ಥೆ, ರೈಲ್ವೆ ನಿಲ್ದಾಣಗಳು, ಬಸ್ ನಿಲ್ದಾಣಗಳು, ಮೆಟ್ರೋ ಸ್ಟೇಷನ್ಗಳು, ಇಲ್ಲೆಲ್ಲವೂ ಕೂಡ ಈ ಒಂದು ಚಾರ್ಜಿಂಗ್ ಕೇಂದ್ರಗಳನ್ನ ಓಪನ್ ಮಾಡಲಾಗ್ತಾ ಇದೆ. ಈವನ್ ಈ ಬಸ್ಗಳನ್ನ, ಎಲೆಕ್ಟ್ರಾನಿಕ್ ಬಸ್ಗಳನ್ನು ಕೂಡ ಇದರಡಿಯಲ್ಲಿ ಸ್ಟಾರ್ಟ್ ಮಾಡಲಾಗ್ತಾ ಇದೆ. ಆಮೇಲೆ ರಾಜ್ಯದಲ್ಲಿ ಸುಮಾರು 2.5 ಲಕ್ಷ EV ವಾಹನಗಳು ಆಲ್ರೆಡಿ ಅದಾವಂತ. ಕರ್ನಾಟಕದಲ್ಲಿ ಈಗಾಗಲೇ 8,600ಕ್ಕೂ ಅಧಿಕ EV ಚಾರ್ಜಿಂಗ್ ಕೇಂದ್ರಗಳಿವೆ. PM E-ಡ್ರೈವ್ ಯೋಜನೆ ಅಡಿ ಸ್ಥಾಪಿಸಲಾಗಿರುವ ಹೊಸ ಕೇಂದ್ರಗಳು 777.75 ಕೋಟಿ ವೆಚ್ಚದಲ್ಲಿ ಇರಲಿದೆ. ಕೇಂದ್ರ ಸರ್ಕಾರ 325.1 ಕೋಟಿ 41 ಕೋಟಿ ಅನುದಾನ ಆಲ್ರೆಡಿ ನೀಡಲಿದೆ ಅಂತ ಇವರು ಹೇಳ್ತಿದ್ದಾರೆ. ಓಕೆ. ಆಮೇಲೆ ಈ ಒಂದು ಸರ್ಕಾರಿ ಕಚೇರಿ ವ್ಯಾಪ್ತಿಯಲ್ಲಿ ಆಮೇಲೆ ಟೋಟಲ್ ಕೇಂದ್ರ ಸರ್ಕಾರದ ಬಜೆಟ್ ಕೊಟ್ಟಿದ್ದಾರೆ. ಓಕೆ. ಅಂಡ್ 2028 ಮಾರ್ಚ್ ವೇಳೆಗೆ 2,000 ಕೋಟಿ ಖರ್ಚು ಮಾಡಲಾಗ್ತದೆ. ಇದಲ್ಲದೆ ಎಲೆಕ್ಟ್ರಿಕ್ ಬಸ್ಸುಗಳ ಖರೀದಿಗಾಗಿಯೂ ಕೂಡ ರಾಜ್ಯ ನೆರವು ಪಡೆದಿದೆ ಈ ಒಂದು ಯೋಜನೆ ಅಡಿಯಲ್ಲಿ. ಓಕೆ, ದಿಸ್ ಇಸ್ ಹೌ ಯು ಹ್ಯಾವ್ ಟು ರೀಡ್. ಈ ತರ ನೀವು ಓದಿದ್ರೆ ನೀವು ಯಾವ ಎಕ್ಸಾಮ್ ಒಳಗೂ ಕೂಡ ಈ ಪಾಯಿಂಟ್ಸ್ಗಳು ಮಿಸ್ ಆಗೋದಿಲ್ಲ. ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಗಳು ಮಿಸ್ ಆಗೋದಿಲ್ಲ. KA ಎಕ್ಸಾಮ್ ಯಾರ್ಯಾರು ಬರತ್ತೀರಿ, ಮಿಷನ್ ಯುದ್ಧ ಅಭ್ಯಾಸ್ 3.0 ತೆಗೆದುಕೊಳ್ಳುವುದನ್ನು ಮರಿಬೇಡ್ರಿ. ನಮ್ಮ ಕನಮಡಿ ಇನ್ಸ್ಟಿಟ್ಯೂಟ್ ಆ್ಯಪ್ ಒಳಗೆ ಅವೈಲೇಬಲ್ ಐತಿ. ಇದ್ರ ಕೆಳಗೂ ನಾ ನಿಮಗೆ ಅದರ ಲಿಂಕ್ ಹಾಕಿರ್ತೀನಿ. ಇವತ್ತೇ ತಗೊಳ್ರಿ. ಇದೇ ತರ KA ಮಾದರಿ ಒಳಗೆ ಕ್ವಶನ್ ನ ಕೊಟ್ಟಿರುತ್ತೆ. ಥ್ಯಾಂಕ್ ಯು.